Yeah, it is good to be gathering again for the study of the Bible, especially from the book of Job. ಮತ್ತೊಮ್ಮೆ ನಿಮ್ಮ ಮಧ್ಯದಲ್ಲಿ ಯೋಬನ ಪುಸ್ತಕವನ್ನ ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡುವುದಕ್ಕೆ ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. It is one of the important books in the Bible. ಇದು ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಪುಸ್ತಕವಾಗಿದೆ. We are going to study for the next 5 sessions. ಈ ಒಂದು ಪುಸ್ತಕವನ್ನ ಮುಂದಿನ 5 ಸೆಷನ್ಗಳಲ್ಲಿ ನಾವು ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. So let us pray that God may speak with us. ಅದರಿಂದ ದೇವರು ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ ನಾವು 1 ನಿಮಿಷ ಪ್ರಾರ್ಥನೆ ಮಾಡೋಣ. Our gracious loving Father, we pray that you speak with each one of us. ಕರುಣಾಮಯನಾದ ದೇವರೇ, ನಮ್ಮ ಒಬ್ಬೊಬ್ಬರ ಸಂಗಡವು ನೀನು ಮಾತನಾಡು ಎಂಬುದಾಗಿ ನಾವು ಬೇಡುತ್ತೇವೆ. Your word is life and spirit to us. ನಿನ್ನ ವಾಕ್ಯವು ಜೀವವುಳ್ಳದಾಗಿದೆ, ಅದು ನಮಗೆ ಆತ್ಮಿಕವಾದಂತ ಚೈತನ್ಯವನ್ನು ನೀಡುವಂತದಾಗಿದೆ. Revive us. In Jesus' name we pray. ನಮ್ಮನ್ನು ಉಜ್ಜೀವಗೊಳಿಸು, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. So, philosophers say there are 3 important philosophies or themes in the world. ನಾವು ನೋಡ್ತೇವೆ, ಲೋಕದಲ್ಲಿ ತತ್ವಜ್ಞಾನಿಗಳು ಬಹಳ ಪ್ರಾಮುಖ್ಯವಾಗಿ 3 ವಿಧವಾದಂತ ತತ್ವಶಾಸ್ತ್ರಗಳು ಇವೆ ಎಂಬುದಾಗಿ ಹೇಳ್ತಾರೆ. So, John Crete is one of the Bible theologians. He says all the philosophies are in the Bible. ಜಾನ್ ಕ್ರೀಡ್ ಎಂಬಂತಹ ಸತ್ಯವೇದ ವಿದ್ವಾಂಸರು ಅವರು ಹೇಳುತ್ತಾರೆ, ಈ ರೀತಿಯಾಗಿ 3 ವಿಧವಾದಂತ ತತ್ವಶಾಸ್ತ್ರಗಳು ಇವೆ ಎಂಬುದಾಗಿ. So life is vanity, life is suffering, life is love. 3 ರೀತಿಯಾಗಿ ನಾವು ನೋಡ್ತೇವೆ. ಜೀವನವು ವ್ಯರ್ಥವಾಗಿದೆ, ಜೀವನವು ಸಂಕಟವಾಗಿದೆ, ಅದೇ ರೀತಿಯಾಗಿ ಜೀವನವು ಪ್ರೀತಿಯಾಗಿದೆ. So religions will hold one of this, our traditions will hold one of this, our culture will hold one of this, cult groups will hold one of these. ಈ ರೀತಿಯಾಗಿ ನಾವು ನೋಡುತ್ತೇವೆ, ಧಾರ್ಮಿಕ ಪಂಗಡಗಳು ಈ ಒಂದು 3 ತತ್ವಶಾಸ್ತ್ರಗಳಲ್ಲಿ ಒಂದನ್ನ ಅವರು ಹಿಡ್ಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಸಂಸ್ಕೃತಿ ಈ 3ರಲ್ಲಿ ಒಂದನ್ನ ಹಿಡ್ಕೊಳ್ತಾರೆ. ಮಾತ್ರವಲ್ಲದೆ ದುರ್ಬೋಧನೆ ಹೇಳುವಂತ ಗುಂಪಿನವರು ಈ ರೀತಿಯಾಗಿ ಈ 3 ತತ್ವಗಳಲ್ಲಿ ಯಾವುದಾದರೂ ಒಂದನ್ನ ಅವರು ಹಿಡ್ಕೊಳ್ತಾರೆ. ಈ ರೀತಿಯಾಗಿ ನಾವು ನೋಡ್ತೇವೆ. So majority of the people think life is vanity, worthless. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಜನರು ಹೀಗೆ ಅಂದುಕೊಳ್ತಾರೆ, ಅದೇನೆಂದರೆ ಜೀವನವು ವ್ಯರ್ಥವಾಗಿದೆ, ಯಾವ ಪ್ರಯೋಜನವಿಲ್ಲ ಎಂಬುದಾಗಿ. So the religions like Buddhism says life is suffering. ಉದಾಹರಣೆಗೆ ನಾವು ನೋಡುತ್ತೇವೆ, ಬೌದ್ಧ ಧರ್ಮದವರು ಅವರು ಹೇಳ್ತಾರೆ ಜೀವನವು ಸಂಪೂರ್ಣವಾಗಿ ಸಂಕಟದಿಂದ ತುಂಬಿದಾಗಿದೆ. So some new age groups, they say life is love and they involve in free sex, no need of marriage, they can enjoy life. ಇನ್ನು ಆಧುನಿಕವಾದಂತಹ ಚಿಂತನೆಗಳನ್ನ ನಾವು ನೋಡುವುದಾದ್ರೆ ಜೀವನವು ಪ್ರೀತಿಯಿಂದ ತುಂಬಿದಾಗಿದೆ ಅಂತ ಹೇಳಿಕೊಂಡು ಅವರು ಬಹಳ ವಿರಳವಾಗಿ, ಅಂದ್ರೆ ಬಹಳ ಆರಾಮವಾಗಿ ಅವರು ಒಬ್ಬರಿಗೊಬ್ಬರು ಲೈಂಗಿಕ ಸಂಪರ್ಕವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಅಶ್ಲೀಲವಾದಂತ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ತಾರೆ. Ecclesiastes teaches life has to be sustainable or survivable only by faith. ಆದರೆ ಪ್ರಸಂಗಿ ಪುಸ್ತಕವು ನಮಗೆ ಕಳಿಸುವಂತಹ ಒಂದು ಪಾಠವೇನೆಂದರೆ, ನಾವು ನಿಜವಾಗಲೂ ಈ ಒಂದು ಅವಶ್ಯಕತೆ ಅಥವಾ ನಾವು ಬದುಕುವಂತ ಈ ಒಂದು ಬದುಕು ಅದು ಕೇವಲ ಅದು ನಂಬಿಕೆಯ ಮೂಲಕವಾಗಿ ಅಥವಾ ನಂಬಿಕೆಯ ಮೇಲೆ ಮಾತ್ರ ಬದುಕುವಂತದೇ ಸಾಧ್ಯವಾಗಿದೆ. In the midst of vanities, we need true faith, real faith, living faith and saving faith. ಆದ ಕಾರಣ ಈ ಒಂದು ವ್ಯರ್ಥವಾದಂತ ಜೀವಿತದ ಮಧ್ಯದಲ್ಲಿ ನಮಗೆ ನಿಜವಾದ ನಂಬಿಕೆ, ನಿಜವಾದ ಒಂದು ವಿಶ್ವಾಸ ಮಾತ್ರವಲ್ಲದೆ ನಿಜವಾದಂತಹ ಒಂದು ಜೀವನ ಅವಶ್ಯಕವಾಗಿದೆ. Job teaches about hope. ಯೋಬನು ನಮಗೆ ನಿರೀಕ್ಷೆಯ ಕುರಿತಾಗಿ ಕಲಿಸುವಂತವನಾಗಿದ್ದಾನೆ. Job came to a place where he had no wealth, no family, no health, but he had hope. ನಾವು ನೋಡ್ತೇವೆ, ಯೋಬನು ಒಂದು ಸಂದರ್ಭದಲ್ಲಿ ಅವನು ಬರ್ತಾನೆ, ಆಗ ಅವನ ಕೈಯಲ್ಲಿ ಅವನ ಕುಟುಂಬವಾಗಲಿ ಅವನ ಐಶ್ವರ್ಯವಾಗಲಿ ಅಥವಾ ಅವನ ಆರೋಗ್ಯವಾಗಲಿ ಇವ್ಯಾವು ಅವನಲ್ಲಿ ಇರಲಿಲ್ಲ. Song says that love which gives ultimate meaning of life.
ಉದಾಹರಣೆಗೆ ನಾವು ನೋಡುತ್ತೇವೆ ಪರಮಗೀತೆ ಪುಸ್ತಕದಲ್ಲಿ ಸಂಪೂರ್ಣವಾದಂತ ಪ್ರೀತಿಯ ಬಗ್ಗೆ ನಾವು ನೋಡುತ್ತೇವೆ. ಅಲ್ಲಿ ಜೀವನದ ಅಂತಿಮವಾದಂತ ಅರ್ಥ ಪ್ರೀತಿ ಎಂಬುದಾಗಿ ನಾವು ಕಾಣ್ತೇವೆ. Paul also writes in Corinthians that three remains, that is faith, hope and love. ಪೌಲನು ಸಹ ಅದನ್ನ ಕೊರಿಂಥಿ ಪತ್ರಿಕೆಯಲ್ಲಿ ಬರೆಯುವಾಗ ಅವನು ಈ ರೀತಿಯಾಗಿ ಅವನು ನೆನಪಿಸ್ತಾನೆ, 3 ಸಂಗತಿಗಳು ಮಾತ್ರ ಉಳಿಯುವಂತದ್ದು: ನಂಬಿಕೆ, ನಿರೀಕ್ಷೆ ಮತ್ತು ವಿಶ್ವಾಸ. So there is always spiritual struggles to understand suffering. ಆದ ಕಾರಣ ಈ ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಆಧ್ಯಾತ್ಮಿಕವಾದಂತ ಹೋರಾಟಗಳ ದೃಷ್ಟಿಕೋನಗಳು ಅವಶ್ಯಕವಾಗಿದೆ. So from faith premise we know God is just. ಆದ ಕಾರಣ ನಂಬಿಕೆಯ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ವಿಚಾರ ಏನಪ್ಪಾ ಅಂತಂದ್ರೆ ದೇವರು ನೀತಿವಂತನಾಗಿದ್ದಾನೆ. So one of the friends of Job talks from the rational perspective. Justice means rewarding the good and punishing the evil. ಹೀಗೆ ನಾವು ನೋಡುತ್ತೇವೆ, ಯೋಬನ ಒಬ್ಬ ಸ್ನೇಹಿತನು ಈ ವಿಚಾರದ ಮೇಲೆ ಅವನು ಈ ರೀತಿಯಾಗಿ ಹೇಳ್ತಾನೆ. ಅದೇನೆಂದ್ರೆ, ತರ್ಕಬದ್ಧವಾದಂತ ಒಂದು ಆಧಾರದ ಕುರಿತಾಗಿ ಅವನು ಹೇಳುವಾಗ ಅವನು ಹೇಳ್ತಾನೆ, ನ್ಯಾಯ ಎಂದರೆ ಒಳ್ಳೆಯವರಿಗೆ ಪ್ರತಿಫಲ ನೀಡುವುದು, ಅಂದರೆ ಕೆಟ್ಟವರಿಗೆ ಅದು ಶಿಕ್ಷೆಯನ್ನ ಕೊಡುವಂತದಾಗಿದೆ ಎಂಬಂತ ನಿರ್ಧಾರವನ್ನ ಹೇಳ್ತಾನೆ. So common sense says rewards make a person happy, punishment makes a person unhappy. ಅದೇ ರೀತಿಯಲ್ಲಿ ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ನೋಡುವಾಗ, ಸಾಮಾನ್ಯವಾದಂತ ತಿಳುವಳಿಕೆಯ ಈ ಒಂದು ಆಧಾರದ ಮೇಲೆ ಹೇಳುವಾಗ, ಪ್ರತಿಫಲಗಳು ನಿಮ್ಮನ್ನ ಸಂತೋಷಪಡಿಸ್ತವೆ, ಆದರೆ ಶಿಕ್ಷೆಗಳು ನಮ್ಮನ್ನ ಅಸಮಾಧಾನಗೊಳಿಸ್ತವೆ. So Job was unhappy because of his suffering. ಹೀಗೆ ಯೋಬನು ತಾನು ಅನುಭವಿಸುತ್ತಿದ್ದಂತ ಕಷ್ಟಾನುಭವಗಳ ನಿಮಿತ್ತವಾಗಿ ಅವನು ಬಹಳ ದುಃಖಿತನಾಗಿದ್ದನು. Because he is punished for his evil. ಯಾಕಂದ್ರೆ ಅವನು ದುಷ್ಟದ ನಿಮಿತ್ತವಾಗಿ ಅವನು ಶಿಕ್ಷೆಗೆ ಒಳಪಡುತ್ತಾನೆ. So only they conclude Job is an evil person. ಹೀಗೆ ಅಂತಿಮ ನಿರ್ಧಾರಕ್ಕೆ ಬರ್ತಾನೆ, ಅದೇನೆಂದ್ರೆ ಯೋಬನು ಒಬ್ಬ ಕೆಟ್ಟವನಾಗಿದ್ದಾನೆ ಎಂಬುದಾಗಿ. But God certifies that Job is a righteous person. ಆದರೆ ನಾವು ನೋಡುತ್ತೇವೆ, ದೇವರು ಘೋಷಣೆ ಮಾಡ್ತಾನೆ ಯೋಬನು ನೀತಿವಂತನಾದಂತ ಒಬ್ಬ ವ್ಯಕ್ತಿ ಎಂಬುದಾಗಿ. Job lived in the land of Uz, which location is not precisely known. ನಾವು ನೋಡ್ತೇವೆ, ಯೋಬನು ಊಚ್ ಎಂಬಂತ ಒಂದು ಪಟ್ಟಣದಲ್ಲಿ ಅವನು ಜೀವಿಸ್ತಾ ಇದ್ದರು. ಈ ಒಂದು ಪಟ್ಟಣ ಭೂಪಟದಲ್ಲಿ ಎಲ್ಲಿ ಇದೆ ಎಂಬುದಾಗಿ ನಿಖರವಾಗಿ ನಮಗೆ ಗೊತ್ತಿಲ್ಲ. So some scholars believe that he lived in Oman, where the tomb of Ayub is still there and people visit that place. ಕೆಲವು ವಿದ್ವಾಂಸರು ಈ ರೀತಿಯಾಗಿ ಅವರು ಅಂದಾಜು ಹೇಳ್ತಾರೆ, ಅದೇನಂದ್ರೆ ಓಮಾನ್ ಎಂಬಂತ ಆ ಒಂದು ದೇಶದಲ್ಲಿ ಈ ಒಂದು ಪಟ್ಟಣ ಕಂಡು ಬರಬಹುದು ಎಂಬುದಾಗಿ, ಎಲ್ಲಿಯೋ ಆಯುಬ್ ಎಂಬಂತ ಒಂದು ಸಮಾಧಿ ಓಮಾನ್ ದೋಪಾರ್ ಪ್ರದೇಶದಲ್ಲಿ ಕಾಣಲಾಗ್ತದೆ ಎಂಬುದಾಗಿ ಹೇಳ್ತಾರೆ. It is estimated that Job lived between 2000 and 1800 BC. ಸರಿಸುಮಾರು 2000 ಕ್ರಿಸ್ತ ಪೂರ್ವ ಮತ್ತು 1800 ಈ ವರ್ಷಗಳ ಅವಧಿಯಲ್ಲಿ ಯೋಬನು ಜೀವಿಸುತ್ತಿದ್ದನು ಎಂಬುದಾಗಿ ಅಂದಾಜು ಪಡಿಸಲಾಗಿದೆ. Some identify Job as Jobab, which is mentioned in Genesis, who lived between the period of Noah and Abraham. ಇನ್ನು ಕೆಲವರು ಈ ರೀತಿಯಾಗಿ ಊಹನೆ ಮಾಡ್ತಾರೆ, ಅಂದರೆ ಯೋಬನು ಆದಿಕಾಂಡದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ಯೋಬಾಬನು ಎಂಬುದಾಗಿ ಅವರು ನಂಬುತ್ತಾರೆ. ಅಂದರೆ ಅದರ ಅರ್ಥ ಯೋಬನು ಬಹುಶಃ ನೋಹ ಮತ್ತು ಅಬ್ರಹಾಮನ ಕಾಲದ ನಡುವೆ ವಾಸ ಮಾಡಿದನು ಎಂಬುದಾಗಿ ಹೇಳ್ತಾರೆ. Job is recognized as a righteous person along with Daniel and Noah by prophet Ezekiel. ಪ್ರವಾದಿಯಾದಂತ ಎಸೇಕಿಯಲು ಯೋಬನನ್ನ ದಾನಿಯೇಲ ಮತ್ತು ನೋಹನೊಂದಿಗೆ ಅವನನ್ನ ಗುರುತಿಸ್ತಾನೆ. ಈ ರೀತಿಯಾಗಿ ಯೋಬನು ಅವರೊಂದಿಗೆ ಹೋಲಿಕೆಯಾಗಿ ಒಬ್ಬ ನೀತಿವಂತ ವ್ಯಕ್ತಿ ಎಂಬುದಾಗಿ ಅವನು ಪರಿಚಯಿಸ್ತಾನೆ. James commends Job for his steadfastness in faith. ಮಾತ್ರವಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಯೋಬನನ್ನ ಕುರಿತಾಗಿ ಅವನು ನಿರ್ದೇಶಿಸುವಾಗ ನಂಬಿಕೆಯಲ್ಲಿ ಬಹಳ ದೃಢವಾದಂತ ನಿಶ್ಚಯವಾದಂತ ಒಬ್ಬ ವ್ಯಕ್ತಿ ಎಂಬುದಾಗಿ ಅವನು ಹೇಳ್ತಾನೆ. So the author is not known. ಹೀಗೆ ಯೋಬನ ಪುಸ್ತಕದ ಲೇಖಕ ನಮಗೆ ಗೊತ್ತಿಲ್ಲ. So there are many direct quotations. So that means it was written by an eyewitness.
ಆದ ಕಾರಣ ಅನೇಕ ನೇರವಾದಂತಹ ಪ್ರತ್ಯಕ್ಷದರ್ಶಿಯಾದಂತಹ ಸಂಗತಿಗಳು ಇಲ್ಲಿ ಬರೆಯಲ್ಪಟ್ಟ ಕಾರಣ ನಾವು ಈ ಪುಸ್ತಕವನ್ನ ಒಬ್ಬ ಪ್ರತ್ಯಕ್ಷದರ್ಶಿ ಬರೆದಿದ್ದಾನೆಂಬುದಾಗಿ ನಂಬಬಹುದು. Some consider Job himself as an author, while others consider Elihu as the author. ಇನ್ನು ಕೆಲವರು ಯೋಬನು ತಾನೇ ಸ್ವತಃ ಈ ಒಂದು ಪುಸ್ತಕವನ್ನ ಬರೆದಿದ್ದಾನೆಂಬುದಾಗಿ ಪರಿಗಣಿಸ್ತಾರೆ. ಇನ್ನು ಕೆಲವರು ಎಲಿಹು ಈ ಒಂದು ಪುಸ್ತಕವನ್ನ ಬರೆದಿದ್ದಾನೆ ಎಂಬುದಾಗಿ ಅನಿಸ್ತಾರೆ. There are others who consider Solomon or Moses to be the authors. ಇನ್ನು ಕೆಲವರು ಸೊಲೊಮೋನನು ಅಥವಾ ಮೋಶೆಯು ಸಹ ಇದನ್ನ ಬರೆದಿರಬಹುದು ಎಂಬುದಾಗಿ ಊಹಿಸ್ತಾರೆ. So the book considers what is suffering, does it have meaning, or there unjust sufferings. ಅದರಿಂದ ಈ ಒಂದು ಪುಸ್ತಕದಲ್ಲಿ ಕಂಡು ಬರುವಂತಹ ಬಹಳ ಪ್ರಾಮುಖ್ಯವಾದಂತಹ ವಿಷಯಗಳು ದುಃಖ ಎಂದರೆ ಏನು, ಅದಕ್ಕೆ ಅರ್ಥವಿದೆ ಅಥವಾ ಅನ್ಯಾಯದ ಕಷ್ಟಗಳೇ ಏನು ಎಂಬಂತ ವಿಚಾರಗಳು ನಾವು ನೋಡ್ತೇವೆ. So some people think God is unjust to humans, including his own people. ಇನ್ನು ಕೆಲವರು ಹೀಗೆ ಅಂದುಕೊಳ್ತಾರೆ, ದೇವರು ತನ್ನ ಜನರಿಗೆ ಸೇರಿದಂತೆ ಮನುಷ್ಯರಿಗೆ ಅನ್ಯಾಯ ಮಾಡುತ್ತಾನೆ ಎಂಬುದಾಗಿ ಕೇಳ್ತಾರೆ. And then they think only sinners suffer. Suffering is consequence of sin. ಮತ್ತೆ ಅವರು ಅಂದ್ಕೊಳ್ತಾರೆ ಕೇವಲ ಪಾಪಿಗಳು ಅಂದ್ರೆ ಪಾಪ ಮಾಡುವಂತವರು ಮಾತ್ರ ಕಷ್ಟಪಡ್ತಾರೆ, ಅಂತವರು ಮಾತ್ರ ಈ ಒಂದು ಕಷ್ಟಗಳನ್ನು ಅನುಭವಿಸುವುದಕ್ಕೆ ಪಾತ್ರರು ಎಂಬುದಾಗಿ ಹೇಳ್ತಾರೆ. But the book of Job teaches a third perspective, that God uses suffering for his own good purposes. So only Job says, when I come through this suffering, I'll be like gold, refined. ಆದ ಕಾರಣ ಇನ್ನೊಂದು ದೃಷ್ಟಿಕೋನವನ್ನ ನಾವಿಲ್ಲಿ ನೋಡಬಹುದು ಯೋಬನ ಕುರಿತಾಗಿ. ಅದೇನಂದ್ರೆ ಯೋಬನು ನಾವು ನೋಡುತ್ತೇವೆ, ಅವನಿಗೆ ಒದಗಿ ಬಂದಂತಹ ಎಲ್ಲ ಕಷ್ಟಗಳು ಅದರ ನಿಮಿತ್ತವಾಗಿ ಅವನು ದೇವರ ಉದ್ದೇಶವನ್ನ ನೆರವೇರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ನಾವು ನೋಡ್ತೇವೆ ಯಾವ ರೀತಿಯಾಗಿ ಒಂದು ಚಿನ್ನವನ್ನ ನಾವು ಪುಟಕ್ಕೆ ಹಾಕಿದಾಗ ಅದು ಇನ್ನೂ ಹೆಚ್ಚಾಗಿ ಪರಿಶುದ್ಧಗೊಳ್ಳುತ್ತದೋ ಅದೇ ರೀತಿಯಾಗಿ ಕಷ್ಟಗಳು ಸಹ ದೇವರು ನಮಗೆ ಅನುಮತಿಸುವಂತವನಾಗಿದ್ದಾನೆ. So we see that Job was blameless but not sinless. ಹೀಗೆ ನಾವು ನೋಡುತ್ತೇವೆ ಯೋಬನು ನಿರ್ದೋಷಿಯಾಗಿದ್ದನು, ಆದರೆ ಪಾಪರಹಿತನಾಗಿರಲಿಲ್ಲ. Sin is with regards to relationship with God, which can be termed as vertical relationship. ಹೀಗೆ ನಾವು ನೋಡುತ್ತೇವೆ ಪಾಪವು ದೇವರೊಂದಿಗಿನ ಸಂಬಂಧಕ್ಕೆ ಸಂಬಂಧಿಸಿದಾಗಿದೆ. ಇದು ದೇವರೊಂದಿಗಿರುವಂತಹ ನೇರವಾದ ಸಂಬಂಧ ಎಂಬುದಾಗಿ ನಾವು ಪರಿಗಣಿಸಬಹುದು. Blameless means horizontal relationship where others could not find fault. ನಿಷ್ಕಳಂಕರು ಎಂಬುದಾಗಿ ನಾವು ಹೇಳುವಾಗ ಇತರರು ತಪ್ಪು ಹುಡುಕಲು ಸಾಧ್ಯವಾಗದಂತಹ ಒಂದು ಸಮತೋಲನವಾದಂತಹ ಒಂದು ಸಂಬಂಧವಾಗಿದೆ. So nobody can accuse him that he was unfair or unjust, including his family members or relatives or workers or anybody else. ಆದ ಕಾರಣ ಯಾರು ಅವನನ್ನ ಅಪಾರ್ಥವಾಗಿ ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಾಧ್ಯವಿಲ್ಲ. ಅವನ ಕುಟುಂಬದವರಾಗಲಿ, ಅವನ ಸ್ನೇಹಿತರಾಗಲಿ, ಅಥವಾ ಅವನ ಬಂಧು ಬಳಗದವರಾಗಲಿ, ಯಾರೇ ಆಗಲಿ ಅವನನ್ನ ಆ ರೀತಿಯಾಗಿ ನೋಡೋದು ಸಾಧ್ಯವಿಲ್ಲ. Job gives an affidavit or a statement of his innocence, which is resembling the Sermon on the Mount. ಹೀಗೆ ನಂತರ ನಾವು ನೋಡ್ತೇವೆ ಯೋಬನು ಅವನೇ ಒಂದು ಹೇಳಿಕೆಯನ್ನ ಕೊಡ್ತಾನೆ. ಏನಂದ್ರೆ ಅವನ ಮುಗ್ಧತೆಯ ದೃಢೀಕರಣದ ಹೇಳಿಕೆಯನ್ನು ಅವನು ಕೊಡುವುದನ್ನ ನಾವು ನೋಡುತ್ತೇವೆ. ಇದು ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಮಾಡಿದಂತ ಬೋಧನೆಗೆ ನಾವು ಸರಿಸಮಾನವಾಗಿ ಕಾಣಬಹುದು. So his blamelessness is attested by the family, friends, community, strangers and society. ಆದ ಕಾರಣ ಅವನ ಮುಗ್ಧತೆಯನ್ನ ನಾವು ನೋಡುತ್ತೇವೆ. ಅವನ ಕುಟುಂಬದವರು, ಸ್ನೇಹಿತರು, ಸಮುದಾಯ, ಅಪರಿಚಿತರು ಇವರೆಲ್ಲರೂ ಅದನ್ನ ದೃಢೀಕರಿಸುವುದನ್ನು ನಾವು ನೋಡುತ್ತೇವೆ. So we see godliness, wealth and status in the society were marks of Job. ಹೀಗೆ ಸಮುದಾಯದಲ್ಲಿ ಆ ಒಂದು ಸಮುದಾಯದಲ್ಲಿ ದೈವ ಭಕ್ತಿ, ಸಂಪತ್ತು ಮತ್ತು ಸ್ಥಾನಮಾನಗಳು ಇವೆಲ್ಲವೂ ಯೋಬನ ಗುರುತಾಗಿ ಬದಲಾಗುವುದನ್ನು ನಾವು ನೋಡುತ್ತೇವೆ. So we see the first chapter, something happens in the presence of God. ಹೀಗೆ ಯೋಬನ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಡೆಯುವಂತ ಒಂದು ಘಟನೆಯನ್ನ ನಾವು ಕಾಣುತ್ತೇವೆ. So like heavenly council meets once in a while.
ಹೀಗೆ ನಾವು ನೋಡುತ್ತೇವೆ, ಪರಲೋಕದಲ್ಲಿ ಆ ದೂತ ಗಣ್ಯರೆಲ್ಲರೂ ಸೇರಿ ಒಂದು ಸಮಾವೇಶವನ್ನ ನಡೆಸುವುದನ್ನ ನಾವು ನೋಡ್ತೇವೆ. ಇದು ಆಗಾಗ ನಡೆಯುವಂತ ಒಂದು ಸಮಾವೇಶವಾಗಿತ್ತು. So what is happening there? Humans cannot understand. Even Job was not aware. ಆ ಒಂದು ಸಮಾವೇಶದಲ್ಲಿ ನಾವು ಮನುಷ್ಯರಾದ ನಾವು ಏನು ನಡೆಯುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಯೋಬನಿಗೂ ಸಹ ಅರ್ಥವಾಗಲಿಲ್ಲ. So the angels or the sons of God came to report to God in his presence. ನಾವು ನೋಡ್ತೇವೆ, ದೇವರ ಸನ್ನಿಧಾನದಲ್ಲಿ ದೇವ ದೂತರು, ಅಲ್ಲಿ ದೇವರ ಮಕ್ಕಳು ಎಂಬುದಾಗಿ ಹೇಳುವಂತಹ ಒಂದು ಪದ ಅಲ್ಲಿ ಬಳಕೆಯಾಗಿದೆ, ಅಲ್ಲಿ ಅವರು ಬರುವುದನ್ನ ನಾವು ನೋಡುತ್ತೇವೆ. So the angels came to his presence of God. On that occasion, even few fallen angels were permitted to come. ಹೀಗೆ ದೇವರ ಸನ್ನಿಧಾನದಲ್ಲಿ ದೇವದೂತರು ಅವರು ಸೇರಿ ಬರ್ತಾರೆ. ಈ ಒಂದು ದೇವದೂತರಲ್ಲಿ ಕೆಲವು ದೇವದೂತರು ಬಿದ್ದು ಹೋದಂತ ದೇವದೂತರು ಸಹ ಆತನ ಸನ್ನಿಧಿಗೆ ಬರುವುದಕ್ಕೆ ಅವಕಾಶ ನೀಡಲಾಗಿತ್ತು. So angel, including archangel, they are not equal or opposite to God. They are just created beings. ಹೀಗೆ ನಾವು ನೋಡ್ತೇವೆ, ದೇವದೂತರ ಕುರಿತಾಗಿ ತಿಳಿದುಕೊಳ್ಳುವಾಗ ದೇವದೂತರು ಅವರು ನೇರವಾಗಿ ದೇವರಿಗೆ ಸಮಾನವಾದಂತವರಲ್ಲ, ಬದಲಾಗಿ ಅವರು ಕೇವಲ ಒಂದು ಸೃಷ್ಟಿಸಲ್ಪಟ್ಟಂತ ಜೀವಿಯಾಗಿದ್ದಾರೆ. Satan, the fallen angel, Lucifer, compares or competes at best only with Michael or Gabriel, not with God the Father, God the Son, or God the Holy Spirit. ಹೀಗೆ ನಾವು ನೋಡುತ್ತೇವೆ, ಬಿದ್ದು ಹೋದಂತ ದೇವದೂತನು ಅಥವಾ ಲೂಸಿಫರ್ನು ಅವನು ಬಹುತೇಕ ಅವನನ್ನು ಹೋಲಿಸಿಕೊಳ್ಳಬೇಕೆಂಬುದಾಗಿದ್ದರೆ ಅಥವಾ ಅವನು ಸ್ಪರ್ಧಿಸಬೇಕಾಗಿದ್ದರೆ ಅವನು ಕೇವಲ ಅವನನ್ನ ಮಿಖಾಯೇಲೊಂದಿಗೆ ಅಥವಾ ಗೇಬ್ರಿಯೇಲನ ಜೊತೆಗೆ ಅವನು ಹೋಲಿಕೆ ಮಾಡಬಹುದೇ ಹೊರತು ತಂದೆಯಾದ ದೇವರಿಗಾಗಲಿ, ಕುಮಾರನಾದ ಯೇಸು ಕ್ರಿಸ್ತನಿಗಾಗಲಿ, ಪವಿತ್ರಾತ್ಮನಾದಂತ ದೇವರಿಗಾಗಲಿ ಹೋಲಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So God is above Satan. Satan is not equal to God. There is no equal fight. God is sovereign authority. ಹೀಗೆ ದೇವರು ಸೈತಾನನಿಗಿಂತ ದೊಡ್ಡವನಾಗಿದ್ದಾನೆ. ಸೈತಾನನು ದೇವರಿಗೆ ಸಮಾನನಲ್ಲ, ದೇವರಿಗೆ ಅಧೀನನಾಗಿ ಬರುವಂತವನಾಗಿದ್ದಾನೆ. ಆದ್ರಿಂದ ಅವನು ದೇವರೊಟ್ಟಿಗೆ ಸಮಾನವಾಗಿ ಹೋರಾಡುವುದಕ್ಕೆ, ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. Evil Satan, to do evil against the people of God, should get permission from God. ಆದ ಕಾರಣ ಸೈತಾನನು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅವನು ಏನೇ ಕೆಟ್ಟದನ್ನ ಮಾಡಬೇಕಾಗಿ ಬಂದರೂ ಸಹ ಅವನು ದೇವರಿಂದ ಅಪ್ಪಣೆಯನ್ನ ಪಡೆದುಕೊಳ್ಳದೆ ಅವನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. So God was very much happy, glad, rejoicing about Job. ಹೀಗೆ ದೇವರು ಯೋಬನ ಕುರಿತಾಗಿ ಬಹಳ ಸಂತೋಷಪಟ್ಟು ಆತನ ಕುರಿತಾಗಿ ಬಹಳ ಆನಂದ ಪಡುವುದನ್ನು ನಾವು ನೋಡ್ತೇವೆ. God proudly says, Job is my man. ದೇವರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ, ಯೋಬನು ನನ್ನ ಒಬ್ಬ ಮಗನು ಎಂಬುದಾಗಿ. He is righteous and man of integrity. ಅವನು ನೀತಿವಂತನಾಗಿದ್ದಾನೆ, ಮಾತ್ರವಲ್ಲದೆ ಆತನು ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ದೇವರು ದೃಢೀಕರಿಸ್ತಾನೆ. But Satan, when he sees human beings happy or glad or rejoicing, he wants to destroy that. ಆದರೆ ಸೈತಾನನು ಒಬ್ಬ ಮನುಷ್ಯನನ್ನು ನೋಡುವಾಗ ಆ ಮನುಷ್ಯನು ಸಂತೋಷದಿಂದ, ಆನಂದದಿಂದ, ನೆಮ್ಮದಿಯಿಂದ ಇದ್ದರೆ ಅವನು ಅದನ್ನ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅವನು ಕೂಡಲೇ ಅಸಮಾಧಾನಗೊಳ್ಳುತ್ತಾನೆ. He wants to kill, destroy and steal. ಯಾಕೆಂದ್ರೆ ಸೈತಾನನು ಕೊಲ್ಲುವುದಕ್ಕೆ, ಕದಿಯುವುದಕ್ಕೆ, ನಾಶ ಮಾಡುವುದಕ್ಕೆ ಬರುವಂತವನಾಗಿದ್ದಾನೆ. He could not attack Job because he was covered by the love of God and the protection of God. ಆದ ಕಾರಣ ಸೈತಾನನು ಯೋಬನ ಮೇಲೆ ಅವನು ದಾಳಿ ಮಾಡುವುದಕ್ಕೆ ಅಥವಾ ಆಕ್ರಮಣ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ದೇವರ ಪ್ರೀತಿ ಮತ್ತು ರಕ್ಷಣೆ ಯೋಬನನ್ನ ಆವರಿಸಿಕೊಂಡದ್ದಾಗಿತ್ತು. Satan got permission to attack Job, especially his wealth. ಸೈತಾನನಿಗೆ ದೇವರು ಅನುಮತಿ ನೀಡಿದನು. ಅದರ ಪರಿಣಾಮವಾಗಿ ಸೈತಾನನು ಯೋಬನ ಆಸ್ತಿ ಪಾಸ್ತಿಗಳ ಮೇಲೆ ಕೈ ಇಡುವುದನ್ನು ನಾವು ನೋಡುತ್ತೇವೆ.
Satan does not have authority over any person's life, including Job's life. ಸೈತಾನನಿಗೆ ಯಾವ ವ್ಯಕ್ತಿಯ ಮೇಲೆಯೂ ಸಹ ಅವನಿಗೆ ಹಾನಿ ಉಂಟು ಮಾಡುವುದಕ್ಕೆ ಅಧಿಕಾರವಿಲ್ಲ. ಅದು ಯೋಬನನ್ನೂ ಸಹ ಒಳಗೊಂಡದಾಗಿದೆ. Satan attacks Job. His oxen, servants, sheep, camels, sons, daughters all die. ಹೀಗೆ ನಾವು ನೋಡುತ್ತೇವೆ, ದೇವರ ಅನುಮತಿಯನ್ನು ಪಡೆದುಕೊಂಡು ಸೈತಾನನು ಯೋಬನ ಎತ್ತುಗಳ ಮೇಲೆ, ಸೇವಕರ ಮೇಲೆ, ಕುರಿಗಳ ಮೇಲೆ, ಒಂಟೆಗಳ ಮೇಲೆ, ಗಂಡು ಮತ್ತು ಹೆಣ್ಣು ಮಕ್ಕಳ ಮೇಲೆ ಅವನು ಹಾನಿ ಉಂಟು ಮಾಡುವುದನ್ನು ನಾವು ನೋಡುತ್ತೇವೆ. Satan is a sadist. That means he rejoices in the suffering of others. ಹೀಗೆ ನಾವು ನೋಡುತ್ತೇವೆ, ಸೈತಾನನು ಒಬ್ಬ ಬಹಳ ಕಠೋರವಾದಂತಹ ಒಬ್ಬ ಕ್ರೂರಿಯಾದಂತಹ ವ್ಯಕ್ತಿಯಾಗಿದ್ದಾನೆ. ಯಾಕಂದ್ರೆ ಇತರರನ್ನ ಕಷ್ಟಕ್ಕೆ ಒಳಪಡಿಸುವಾಗ, ಅವರು ಸಂಕಟಕ್ಕೆ ಒಳಪಡುವಾಗ ಅವನು ಅದನ್ನು ನೋಡಿ ಸಂತೋಷ ಪಡುವಂತವನಾಗಿದ್ದಾನೆ. So he attacked Job's sons and daughters when they were having celebration, feasting. ಹೀಗೆ ಯೋಬನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಅವರು ಸಂತೋಷದಿಂದ, ಆನಂದದಿಂದ ಆಚರಣೆ ಮಾಡುತ್ತಾ ಇದ್ದಾಗ ಅವರ ಮೇಲೆ ಅವನು ದಾಳಿ ಮಾಡುವುದನ್ನು ನಾವು ನೋಡುತ್ತೇವೆ. So the people groups like Sabaeans and Chaldeans were evil. ಹೀಗೆ ನಾವು ನೋಡುತ್ತೇವೆ, ಶೇಬದವರು ಮತ್ತು ಕಲ್ದಿಯರು ಬಹಳ ದುಷ್ಟರಾಗಿದ್ದರು ಎಂಬುದಾಗಿ. They were prone to violence. ಮಾತ್ರವಲ್ಲದೆ ಅವರು ಆಗಾಗ ಹಿಂಸಾಚಾರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡವರಾಗಿದ್ದರು. Satan instigates them against Job. ಮಾತ್ರವಲ್ಲದೆ ಇವರನ್ನ ಯೋಬನ ಮೇಲೆ ದಾಳಿ ಮಾಡುವುದಕ್ಕೆ ಸೈತಾನನು ಇವರನ್ನ ಪ್ರಚೋದಿಸುವುದನ್ನು ನಾವು ನೋಡುತ್ತೇವೆ. And servants also witnessed the fire of God. That means some kind of fire attacked and they were burnt, but they misunderstood as fire of God. ಹೀಗೆ ನಾವು ನೋಡುತ್ತೇವೆ, ಯೋಬನ ಸೇವಕರು ಆ ದೇವರ ಬೆಂಕಿ ಕುರಿಗಳ ಮೇಲೆ ಬಿದ್ದು ಅವುಗಳನ್ನು ಸುಟ್ಟು ಹಾಕಿದನ್ನ ಅವರು ಅನುಭವಿಸ್ತಾರೆ. ಅಂದ್ರೆ ಈ ಒಂದು ದಾಳಿಯು ಅದು ದೇವರಿಂದಲೇ ಬಂದದ್ದು ಎಂಬುದಾಗಿ ಯೋಬನ ಸೇವಕರು ಅಂದುಕೊಳ್ಳುತ್ತಾರೆ. ಆದ್ರೆ ನಿಜವಾಗ್ಲೂ ಅದು ಆ ಒಂದು ದಾಳಿಯನ್ನ ಸೈತಾನನು ಮಾಡುವಂತವನಾಗಿದ್ದನು. And what was Job's response? ಈ ಎಲ್ಲ ಕಷ್ಟಗಳ ವಿರುದ್ಧವಾಗಿ ಯೋಬನ ಪ್ರತಿಕ್ರಿಯೆ ಏನಾಗಿತ್ತು? So he said, naked I came from my mother's womb, naked shall I return. The Lord gave and the Lord has taken away. Blessed be the name of the Lord. ಯೋಬನು ಹೀಗೆ ಹೇಳುತ್ತಾನೆ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳ್ತಾನೆ. Not only Job, every one of us come naked and we have to go naked. ಯೋಬನು ಮಾತ್ರವಲ್ಲ, ನಾವೆಲ್ಲರೂ ಸಹ ತಾಯಿಯ ಗರ್ಭದಿಂದ ನಾವೆಲ್ಲರೂ ನಗ್ನರಾಗಿ ಬಂದವರಾಗಿದ್ದೇವೆ. So we will also go die without taking anything with us. ಅಷ್ಟು ಮಾತ್ರವಲ್ಲದೆ ನಾವು ಗತಿಸಿ ಹೋಗುವಾಗಲೂ ಸಹ ನಾವು ಈ ಭೂಲೋಕದಿಂದ ಏನನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. So we should have the perspective of Job, that he was grateful for what all he experienced. ಆದ ಕಾರಣ ನಾವು ಯೋಬನ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ನಾವು ಬಹಳ ಕೃತಜ್ಞತೆ ಉಳ್ಳವರಾಗಿರಬೇಕು. ಯಾಕಂದ್ರೆ ಅವನು ಎಂಥ ಒಂದು ಅನುಭವಗಳನ್ನ ಅವನು ಹಾದು ಹೋಗಬೇಕಾಗಿ ಬಂದಿತ್ತು. We could be grateful for each and every small little things in our life. ಅದೇ ರೀತಿಯಾಗಿ ನಾವು ಸಹ ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂತ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳ ಕುರಿತಾಗಿಯೂ ಸಹ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. The sunshine, the oxygen we breathe, the food, the water, and the education, the exposure, the job, and the money, and the way that we can use this computer and other things. These are all immense blessings. ಹೌದು, ಪ್ರತಿದಿನ ನಾವು ನೋಡುವಂತ ಸೂರ್ಯೋದಯವಾಗಿರಲಿ, ನಾವು ಉಸಿರಾಡುವಂತ ಗಾಳಿಯಾಗಿರಲಿ, ನಾವು ಸೇವಿಸುವಂತ ಆಹಾರವಾಗಿರಲಿ, ನಾವು ಬಳಸುವಂತ ಈ ಕಂಪ್ಯೂಟರ್ ಆಗಿರಲಿ, ನಮಗೆ ಸಿಕ್ಕಿರುವಂತಹ ಒಂದು ಕೆಲಸವಾಗಿರಲಿ ಅಥವಾ ಏನೇ ಆಗಿರಲಿ, ನಮಗೆ ಕೊಟ್ಟಿರುವಂತ ಎಲ್ಲ ವಿಚಾರಗಳ ಕುರಿತಾಗಿ ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೋದು. These are all God's gifts and God's blessings. ಇವೆಲ್ಲವೂ ದೇವರು ನಮಗೆ ಕೊಡುವಂತ ಉಡುಗೊರೆಯಾಗಿದೆ, ಆಶೀರ್ವಾದವಾಗಿದೆ. So only he praised the name of the Lord. ಆದ ಕಾರಣ ಯೋಬನು ದೇವರ ನಾಮವನ್ನ ಸ್ತುತಿಸುವಂತವನಾಗಿದ್ದಾನೆ. So when all these happened, Job did not panic. ಈ ಎಲ್ಲ ಸಂಭವಗಳು ನಡೆಯುತ್ತಾ ಇರುವಾಗ ಯೋಬನು ಇವುಗಳನ್ನ ನೋಡಿ ಅವನು ಗಾಬರಿ ಆಗಲಿಲ್ಲ. So he was getting bad news from every direction, every moment.
ಪ್ರತಿಯೊಂದು ದಿಕ್ಕಿನಿಂದಲೂ ಅವನಿಗೆ ದುಃಖದ ಸುದ್ದಿಗಳು, ದುಃಖದ ವಾರ್ತೆಗಳು ಅವನಿಗೆ ಕೇಳಿ ಬರ್ತಾ ಇತ್ತು. He did not faint, he did not fall down, he did not become mad, he did not become crazy. ಅವನು ಅಲ್ಲೇ ಬಿದ್ದು ಹೋಗಲಿಲ್ಲ, ಅಥವಾ ಹುಚ್ಚನಾಗಲಿಲ್ಲ, ಅಥವಾ ಅವನು ಭಯಭ್ರಾಂತನಾಗಿ ದಿಗ್ಭ್ರಮೆಗೊಳ್ಳಲಿಲ್ಲ. ಈ ಎಲ್ಲ ಸುದ್ದಿಗಳನ್ನ ಕೇಳಿ He was sure that sovereign God is in absolute control. ಅವನಿಗೆ ಬಹಳ ನಿಶ್ಚಯವಾದಂತ ಒಂದು ದೃಢತೆ ಇತ್ತು. ಅದೇನೆಂದರೆ ಪರಮಾಧಿಕಾರಿಯಾದಂತ ದೇವರು ಸಂಪೂರ್ಣವಾದ ನಿಯಂತ್ರಣದಲ್ಲಿದ್ದಾನೆ ಎಂಬಂತ ನಂಬಿಕೆ, ದೃಢತೆ ಅವನಲ್ಲಿತ್ತು. And he honestly mourned by tearing his garments, which was an ancient practice, and he shaved his head because his children were dead. ಹೀಗೆ ಅವನು ಬಹಳ ಪ್ರಾಮಾಣಿಕವಾಗಿ ಈ ಒಂದು ಘಟನೆಗಳು ಸಂಭವಿಸಿದಾಗ ಅವನು ದುಃಖಿಸುವುದನ್ನ ನಾವು ನೋಡುತ್ತೇವೆ. ಆ ದಿನಮಾನಗಳಲ್ಲಿ, ಅಂದ್ರೆ ಪ್ರಾಚೀನ ದಿನಮಾನಗಳ ಒಂದು ವಾಡಿಕೆಯ ಪ್ರಕಾರವಾಗಿ ದುಃಖದ ಒಂದು ವಾರ್ತೆ ಅವರು ಕೇಳಿ ಬಂದರೆ ಅವರು ತಮ್ಮ ಬಟ್ಟೆಗಳನ್ನ ಹರಿದುಕೊಳ್ತಾ ಇದ್ರು. ಮಾತ್ರವಲ್ಲದೆ ತಮ್ಮ ತಲೆಯನ್ನ ಬೋಳಿಸಿಕೊಂಡು ಅವರು ದುಃಖವನ್ನು ಆಚರಿಸ್ತಾ ಇದ್ರು. ಈ ಒಂದು ಘಟನೆಯಲ್ಲಿ ಯೋಬನ ಮಕ್ಕಳು ಸತ್ತು ಹೋದಕ್ಕೂ ಅದರ ಒಂದು ಸೂಚನೆಯಾಗಿ ಈ ರೀತಿಯಾಗಿ ಅವರು ದುಃಖವನ್ನು ಆಚರಿಸ್ತಾ ಇದ್ರು. He said the Lord gave. That means he did not gain by smartness or intelligence or business sense, but it was gift of God. ಯೋಬನು ಹೇಳ್ತಾನೆ, ದೇವರು ಅಂದ್ರೆ ಕರ್ತನು ನನಗೆ ಕೊಟ್ಟನು. ಅದರ ಅರ್ಥ ಏನಂದ್ರೆ ಅವನು ತನ್ನ ಸ್ವಂತ ಜಾಣತನದಿಂದಾಗ್ಲಿ, ಅಥವಾ ಅವನ ಬುದ್ಧಿವಂತಿಕೆಯಿಂದಾಗ್ಲಿ, ಅಥವಾ ಅವನ ವ್ಯವಹಾರ ಪ್ರಜ್ಞೆಯಿಂದಾಗ್ಲಿ ಅವನು ಈ ಯಾವ ಸಂಪತ್ತುಗಳನ್ನ, ಈ ಒಂದು ಐಶ್ವರ್ಯಗಳನ್ನ ಅವನು ಸಂಪಾದಿಸಿಕೊಳ್ಳಲಿಲ್ಲ ಎಂಬಂತಹ ಒಂದು ನಿಲುವಿಗೆ ಅವನು ಬರುವುದನ್ನು ನಾವು ನೋಡುತ್ತೇವೆ. And there was no doubt or unbelief. ಮಾತ್ರವಲ್ಲದೆ ಯಾವುದೇ ರೀತಿಯಾದಂತ ಸಂದೇಹವಾಗಲಿ ಅಪನಂಬಿಕೆಯಾಗಲಿ ಯೋಬನಲ್ಲಿ ನಾವು ಕಾಣುವುದಿಲ್ಲ. When he lost everything, he worshipped the Lord. ಅವನು ಎಲ್ಲವನ್ನು ಕಳಕೊಂಡಾಗಲೂ ಅವನು ದೇವರನ್ನ ಆರಾಧಿಸುವುದನ್ನು ನಾವು ನೋಡುತ್ತೇವೆ. It is easy to praise and thank the Lord when we get everything, but it is very difficult to worship the Lord when we have nothing. ಹೌದು, ನಮ್ಮಲ್ಲಿ ಎಲ್ಲವೂ ಇದ್ದಾಗ ನಾವು ದೇವರನ್ನ ಆರಾಧನೆ ಮಾಡುವುದು, ಕೊಂಡಾಡುವುದು ಬಹಳ ಸುಲಭ. ಆದರೆ ನಮ್ಮಲ್ಲಿ ಏನು ಇಲ್ಲದೆ ಒಂದು ಶೂನ್ಯಾವಸ್ಥೆಯಲ್ಲಿ ನಾವು ಇರುವಾಗ ದೇವರನ್ನ ಆರಾಧಿಸುವಂತದ್ದು ಬಹಳ ಕಷ್ಟಕರವಾದಂತ ಸಂಗತಿ. So only he is considered one of the top 3 people who are considered righteous, along with Noah and Daniel. ಆದ ಕಾರಣ ನೋಹ ಮತ್ತು ದಾನಿಯೇಲನ ಜೊತೆಯಾಗಿ ಬಹಳ ಪ್ರಮುಖವಾದಂತ 3 ವ್ಯಕ್ತಿಗಳಲ್ಲಿ ಯೋಬನನ್ನು ಸಹ ಒಬ್ಬನಾಗಿ ಪರಿಗಣಿಸಲಾಗಿದೆ. There was despair, but he did not go depressed or discouraged, but he hung on to hope, saying, "My Redeemer lives." ಹೀಗೆ ಅವನು ನಿರಾಶೆಗೆ ಒಳಪಡಲಿಲ್ಲ, ಬದಲಾಗಿ ಅವನು ನಿರೀಕ್ಷೆ ಹೊಂದಿದ್ದನು. ಆದರೆ ನಾವು ನೋಡ್ತೇವೆ ಅವನು ಕೇವಲ ಅವನು ಅನುಭವಿಸ್ತಾ ಇದ್ದಂತ ಈ ಎಲ್ಲ ಕಷ್ಟಗಳು ಅದು ತಾತ್ಕಾಲಿಕವಾದದ್ದು ಅಥವಾ ಒಂದು ಕ್ಷಣ ಮಾತ್ರಕ್ಕೆ ಇರುವಂತದ್ದು ಎಂಬ ಆ ಒಂದು ನಿಲುವಿನಲ್ಲಿ ಅವನು ನಿರೀಕ್ಷೆಯಿಂದ ಎದುರು ನೋಡುವಂತವನಾಗಿದ್ದಾನೆ. ಏಕೆಂದರೆ ನನ್ನ ಕರ್ತನು ನನ್ನನ್ನ ಆತನು ಬಿಡಿಸುವವನಾಗಿದ್ದಾನೆ ಎಂಬುದಾಗಿ ಅವನು ನಂಬಿದನು. He was not angry with the servants. He did not curse the Sabaeans. He did not curse the Chaldeans. He did not blame anything else. But he trusted God. ಅವನು ನಾವು ನೋಡ್ತೇವೆ ಕಲ್ದಿಯರನ್ನಾಗ್ಲಿ ಅಥವಾ ಸೇವದವರನ್ನಾಗ್ಲಿ ಅಥವಾ ಸೇವಕರನ್ನಾಗ್ಲಿ ಅವರ ಮೇಲೆ ಅವನು ಕೋಪಗೊಳ್ಳಲಿಲ್ಲ, ಅವರ ಮೇಲೆ ಅವನು ದ್ವೇಷ ತೋರ್ಪಡಿಸಲಿಲ್ಲ. ಬದಲಾಗಿ ನಾವು ನೋಡುತ್ತೇವೆ ಅವನು ದೇವರ ಮೇಲೆ ಅವನ ನಂಬಿಕೆ ನೀಡುವುದನ್ನು ನಾವು ನೋಡುತ್ತೇವೆ. And also he worshipped God. ಮಾತ್ರವಲ್ಲದೆ ಅವನು ದೇವರನ್ನ ಆರಾಧಿಸಿದನು. God is same. His situation may change, but God does not change. ಹೌದು, ನಮ್ಮ ಸನ್ನಿವೇಶಗಳು ಬದಲಾಗಬಹುದು, ಆದರೆ ದೇವರು ಎಂದಿಗೂ ಬದಲಾಗದು. His attributes, holiness, righteousness, truth, love does not change. ದೇವರ ಗುಣಾತಿಶಯಗಳು, ಆತನು ನೀತಿವಂತನಾಗಿದ್ದಾನೆ, ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ, ಮಾತ್ರವಲ್ಲದೆ ಆತನು ಸತ್ಯವಂತನಾಗಿದ್ದಾನೆ. ಈ ಎಲ್ಲ ಗುಣಲಕ್ಷಣಗಳು
ದೇವರ ಗುಣಲಕ್ಷಣಗಳು ಎಂದಿಗೂ ಬದಲಾಗದಂತದಾಗಿದೆ. Satan went again into the presence of God. ನಂತರ ನಾವು ನೋಡುತ್ತೇವೆ, ಸೈತಾನನು ಮತ್ತೊಮ್ಮೆ ದೇವರ ಸನ್ನಿಧಾನಕ್ಕೆ ಹೋಗ್ತಾನೆ. First time he said, you are bribing him with health, wealth and everything, so Job is following you. ಆಗ ನಾವು ನೋಡ್ತೇವೆ, ಸೈತಾನನು ಹೇಳ್ತಾನೆ, ನೀನು ಯೋಬನಿಗೆ ಲಂಚ ಕೊಡ್ತೀಯ, ಆದ ಕಾರಣ ಯೋಬನು ನಿನ್ನನ್ನ ಇಷ್ಟು ರೀತಿಯಾಗಿ ಆತನು ನಂಬಿಗಸ್ತನಾಗಿ ನಿನ್ನನ್ನ ಹಿಂಬಾಲಿಸ್ತಾ ಇದ್ದಾನೆ ಎಂಬುದಾಗಿ. God allowed Satan to deprive Job of everything. Still, Job trusted God. ಹೌದು, ದೇವರು ಯೋಬನಿಗೆ ಆತನು ಕೊಟ್ಟಂತ ಎಲ್ಲ ಆ ಒಂದು ಸವಲತ್ತುಗಳಿಂದ ಅವನನ್ನ ನಿರಾಶ್ರಿತನನ್ನಾಗಿ ಆತನು ಮಾಡಿದನು. ಆದರೂ ಕೂಡ ಯೋಬನು ದೇವರನ್ನ ಬಿಟ್ಟು ಬಿಡಲಿಲ್ಲ. So Satan has a second accusation, skin for skin. If you have given him life, you have given him health, if you rob him of that, he will curse you. ಹೀಗೆ ನಾವು ನೋಡ್ತೇವೆ, ಮತ್ತೆ ಮುಂದಿನ ಹಂತಕ್ಕೆ ಸೈತಾನನು ತೆಗೆದುಕೊಂಡು ಹೋಗಿ ಹೇಳ್ತಾನೆ, ಈಗ ನೀನು ಚರ್ಮಕ್ಕೆ ಚರ್ಮ ಬದಲಿಯಾಗಿ ಆತನ ಜೀವದ ಮೇಲೆ ಆತನಿಗೆ ಅನುಮತಿಯನ್ನು ಕೊಡಬೇಕೆಂಬುದಾಗಿ ದೇವರಲ್ಲಿ ಅವನು ವಿನಯಿಸುವುದನ್ನು ನಾವು ನೋಡ್ತೇವೆ. God gave permission to attack Job health and emotions and mental health, but he cannot touch his life. ಹೀಗೆ ದೇವರು ಸೈತಾನನಿಗೆ ಯೋಬನ ಮಾನಸಿಕ ಸ್ಥಿತಿಯಲ್ಲಿ ಮಾತ್ರವಲ್ಲದೆ ಅವನ ಭಾವೋದ್ವೇಗಗಳ ಮೇಲೆ ಮಾತ್ರವಲ್ಲದೆ ಅವನ ಆರೋಗ್ಯದ ಮೇಲೆ ಅವನಿಗೆ ಆಕ್ರಮಣ ಮಾಡುವುದಕ್ಕೆ ದೇವರು ಸೈತಾನನಿಗೆ ಅನುಮತಿಯನ್ನು ಕೊಡ್ತಾನೆ. ಆದರೆ ಒಂದು ಷರತ್ತು ಹಾಕ್ತಾನೆ, ಅಂದ್ರೆ ಅವನ ಜೀವದ ಮೇಲೆ ಅವನು ಕೈ ಇಡಬಾರದಾಗಿತ್ತು. So in the book of Job we can see a list of things that Job experienced: severe boils, intense pain that pierced bones, peeling and darkened skin, pus-filled erupting sores, anorexia, your bone clings to skin, fever, depression, weeping, sleeplessness, nightmare, putrid breath, difficulty breathing, failing vision, rotting teeth, haggard looks, painful swollen sores, and intense itching that lasted for months. ಹೀಗೆ ನಾವು ನೋಡುತ್ತೇವೆ, ಯೋಬನಿಗೆ ಕೊಡಲ್ಪಟ್ಟಂತಹ ಈ ಒಂದು ಬಾಧೆಗಳ ಒಂದು ಪಟ್ಟಿಯನ್ನ ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡಬಹುದು. ಯಾವುದೆಂದರೆ ಮೂಳೆಗಳನ್ನ ಚುಚ್ಚುವಂತ ತೀವ್ರ ನೋವು, ಸಿಪ್ಪೆ ಸುಲಿಯುವುದು ಮತ್ತು ಕಪ್ಪು ಚರ್ಮ, ಕೀವು ತುಂಬಿದ ಹುಣ್ಣುಗಳು, ಅನೋರೆಕ್ಸಿಯಾ, ಮೂಳೆ ಚರ್ಮಕ್ಕೆ ಅಂಟಿಕೊಳ್ಳುತ್ತದೆ, ಜ್ವರ, ಖಿನ್ನತೆ, ಅಳುವುದು, ನಿದ್ರಾಹೀನತೆ, ದುಸ್ವಪ್ನಗಳು, ಕೊಳೆತ ಉಸಿರು, ಉಸಿರಾಡಲು ಕಷ್ಟವಾಗುವುದು, ದೃಷ್ಟಿ ವಿಫಲವಾಗುವುದು, ಕೊಳೆತ ಹಲ್ಲುಗಳು, ಹದಗೆಟ್ಟ ನೋಟ, ನೋವಿನಿಂದ ಕೂಡಿದ ಊದಿಕೊಂಡ ಹುಣ್ಣುಗಳು ಮತ್ತು ತಿಂಗಳುಗಳ ಕಾಲ ತೀವ್ರವಾದಂತ ತುರಿಕೆ. He may need 20 specialist doctors to treat him. ಈ ಒಂದು ರೋಗಗಳನ್ನೆಲ್ಲ ಆತನು ಚಿಕಿತ್ಸೆ ಪಡ್ಕೊಳ್ಳಬೇಕಾದರೆ ಅವನಿಗೆ ಅನೇಕ ಸ್ಪೆಷಲಿಸ್ಟ್ ವೈದ್ಯರ ಒಂದು ಸಲಹೆ ಬೇಕಾಗಿ ಬರ್ತಿತ್ತು. So he may have to take more medicine than food to keep in good health. ಅದರಿಂದ ಅವನು ಸೇವನೆ ಮಾಡ್ತಾ ಇದ್ದಂತ ಆಹಾರಕ್ಕಿಂತಲೂ ಹೆಚ್ಚಾಗಿ ಅವನು ಔಷಧಿಗಳನ್ನೇ ಅವನು ಸೇವಿಸಬೇಕಾಗಿ ಬರ್ತಿತ್ತು. That was the intensive attack of Satan. ಹೀಗೆ ಸೈತಾನನು ಇಷ್ಟು ವಿಪರೀತವಾದಂತ ಒಂದು ದಾಳಿಯನ್ನ ಯೋಬನ ಮೇಲೆ ಮಾಡುವುದನ್ನು ನಾವು ನೋಡುತ್ತೇವೆ. So then we see Job's wife was also there. ನಂತರ ನಾವು ನೋಡ್ತೇವೆ, ಯೋಬನ ಪತ್ನಿಯು ಸಹ ಅವನ ಸಂಗಡ ಇರುವುದನ್ನ ಕಾಣ್ತೇವೆ. So did she say curse God and die? ಅವಳು ಏನು ಹೇಳಿದ್ರು, ನೀನು ದೇವರನ್ನ ಶಪಿಸಿ ಸತ್ತು ಹೋಗು. So there are three kinds of interpretation. ಇದಕ್ಕೆ ಮೂರು ರೀತಿಯಾದಂತ ವ್ಯಾಖ್ಯಾನವಿದೆ ಈ ಒಂದು ಹೇಳಿಕೆಗೆ. So first she said, yes, you have to curse God and die. ಮೊದಲನೇ ವ್ಯಾಖ್ಯಾನ, ಹೌದು, ನೀನು ದೇವರನ್ನ ಶಪಿಸಿ ಸಾಯಬೇಕು. The second translation is, say something to God and die, or say your final words and die. ಇನ್ನು ಎರಡನೇ ರೀತಿಯಾದಂತ ಒಂದು ವ್ಯಾಖ್ಯಾನ ಅದೇನೆಂದ್ರೆ, ನೀನು ದೇವರಿಗೆ ಏನಾದರೂ ಒಂದು ಹೇಳಿ ನೀನು ಸತ್ತು ಹೋಗು.
So the third was Job's wives had a perspective saying, Job's self-righteousness, integrity, blamelessness became idol or God for Job. ಮೂರನೇ ರೀತಿಯಾದಂತ ಒಂದು ವ್ಯಾಖ್ಯಾನ ಅದೇನೆಂದ್ರೆ ಯೋಬನ ಸ್ವನೀತಿ, ಸಮಗ್ರತೆ ಮತ್ತು ಆತನ ನಿರ್ದೋಷಿತ್ವವು ಅವನಿಗೆ ವಿಗ್ರಹವಾಗಿ ಅಥವಾ ಅವನ ಜೀವನದ ಉದ್ದೇಶವಾಗಿ ಮಾರ್ಪಟ್ಟು ಬಿಟ್ಟಿದೆ ಎಂಬುದಾಗಿದೆ. If that is the case, Job should curse God and die and take refuge in his own self-righteousness, not in God's graciousness. ಒಂದು ವೇಳೆ ಇದು ನಿಜವಾಗಿದ್ದರೆ ಅವನು ದೇವರ ಸ್ಥಾನವನ್ನೇ ಪಡ್ಕೊಂಡದ್ದೇ ಆದರೆ ಹಾಗಿದ್ದಲ್ಲಿ ಯೋಬನು ದೇವರನ್ನ ಶಪಿಸಿ ಸಾಯಬೇಕು ಮತ್ತು ತನ್ನ ಸ್ವನೀತಿಯಲ್ಲಿ ಅವನು ಆಶ್ರಯ ಪಡಬೇಕು ಎಂಬಂತ ಒಂದು ವಿಚಾರವಾಗಿದೆ. So Job thinks about what his wife said for 7 days. ಹೀಗೆ ಯೋಬನು ತನ್ನ ಪತ್ನಿ ಹೇಳಿದಂತ ಈ ಒಂದು ಹೇಳಿಕೆಯನ್ನ 7 ದಿನಗಳ ಕಾಲ ಅವನು ಅದನ್ನ ಮೌನವಾಗಿ ಅದರ ಕುರಿತಾಗಿ ಆಲೋಚಿಸ್ತಾನೆ. He refused to curse God, but he cursed the day of conception or birth. ಕೊನೆಯದಾಗಿ ನಾವು ನೋಡುತ್ತೇವೆ ಅವನು ದೇವರನ್ನ ದೂಷಣೆ ಮಾಡಲಿಲ್ಲ, ಬದಲಾಗಿ ಅವನು ಹುಟ್ಟಿದಂತ ದಿನವನ್ನ ಶಪಿಸುವುದನ್ನು ನಾವು ನೋಡುತ್ತೇವೆ. He thought he could have been a stillborn child. That means child born dead. ಅಂದ್ರೆ ಅವನು ಅಂದುಕೊಳ್ತಾನೆ ಅವನು ಹುಟ್ಟುವಾಗಲೇ ಅವನು ಸತ್ತು ಹೋಗಿದರೆ, ಒಂದು ನಿಷ್ಪ್ರಯೋಜಕವಾದಂತ ಒಂದು ಮಗುವಾಗಿ ಅವನು ಹುಟ್ಟಿದರೆ ಸಾಕಾಗಿತ್ತು ಎಂಬುದಾಗಿ ಅಂದುಕೊಳ್ತಾನೆ. Because of the agony, suffering and mental harassment, he thought he should die. ಯಾಕಂದ್ರೆ ಅವನು ಅನುಭವಿಸಿದಂತ ಮಾನಸಿಕವಾದಂತ ಒಂದು ಒತ್ತಡ ಮಾತ್ರವಲ್ಲದೆ ಅವನು ಈ ಒಂದು ಭಾವೋದ್ವೇಗಗಳನ್ನ ಅನುಭವಿಸಿದರ ನಿಮಿತ್ತವಾಗಿ ಅವನು ಸತ್ತು ಹೋಗಿದರೆ ಒಳ್ಳೆದಿತ್ತಾಗಿ ಎಂಬುದಾಗಿ ಅವನು ಆಲೋಚನೆ ಮಾಡಿದನು. The Bible also says he did not sin with his lips. ಮಾತ್ರವಲ್ಲದೆ ಸತ್ಯವೇದವು ನಮಗೆ ಇನ್ನೊಂದು ಸಂಗತಿಯನ್ನ ತಿಳಿಸುತ್ತದೆ, ಅವನು ತನ್ನ ತುಟಿಗಳ ಮೂಲಕವಾಗಿ ಅವನು ಪಾಪ ಮಾಡಲಿಲ್ಲ ಎಂಬುದಾಗಿ. So many prosperity preachers condemn Job. ಆದ ಕಾರಣ ಇವತ್ತು ಸಮೃದ್ಧಿಯ ಸುವಾರ್ತೆಯನ್ನ ಹೇಳುವಂತ ಅನೇಕ ಬೋಧಕರು ಇವತ್ತು ಯೋಬನನ್ನ ಖಂಡಿಸ್ತಾರೆ. Because they quote Job 1:5 and 3:25 and say, because Job went through all these miseries because he feared them. ಯಾಕಂದ್ರೆ ಅವರು ಯೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ ಮಾತ್ರವಲ್ಲದೆ 3ನೇ ಅಧ್ಯಾಯ 25ನೇ ವಚನವನ್ನ ಉಲ್ಲೇಖಿಸಿ ಅವರು ಹೇಳ್ತಾರೆ. ಅಂದ್ರೆ ಯೋಬನು ಈ ಎಲ್ಲ ಘಟನೆಗಳು ಅವನಿಗೆ ಸಂಭವಿಸುತ್ತದೆ ಎಂಬುದಾಗಿ ಅವನು ಭಯಪಟ್ಟ ಕಾರಣ ಅವನು ಈ ರೀತಿಯಾಗಿ ಅವನು ಅನುಭವಿಸಬೇಕಾಗಿ ಬಂತು ಎಂಬುದಾಗಿ. So they say Job was overwhelmed with fear, hence the disaster came upon him. ಹೀಗೆ ಅವನು ಬಹಳಷ್ಟು ದಿಗ್ಭ್ರಾಂತನಾಗಿ ಭಯಪಟ್ಟದರ ನಿಮಿತ್ತವಾಗಿ ಈ ಎಲ್ಲ ವಿಚಾರಗಳನ್ನು ಅವನು ಕಲ್ಪನೆ ಮಾಡಿಕೊಂಡದರ ನಿಮಿತ್ತವಾಗಿ ಅವನಿಗೆ ಅವೆಲ್ಲವೂ ಆ ರೀತಿಯಾಗಿ ಹಾಗೇ ನಿಜವಾಗಿ ಸಂಭವಿಸಿತು ಎಂಬುದಾಗಿ ಅವರು ಹೇಳ್ತಾರೆ. So such teachers say Job's words invited his suffering. ಆದ ಕಾರಣ ಇಂತಹ ಬೋಧಕರು ಅವರು ಏನು ಹೇಳ್ತಾರೆ ಅಂದ್ರೆ ಯೋಬನ ಮಾತುಗಳೇ ಅವನಿಗೆ ಈ ರೀತಿಯಾದಂತಹ ಸಂಕಟಕ್ಕೆ ನಾಂದಿ ಆಯಿತು ಎಂಬುದಾಗಿ ಹೇಳ್ತಾರೆ. That is a wrong interpretation. Bible doesn't say that. ಇದು ಬಹಳ ತಪ್ಪಾದಂತ ಒಂದು ವ್ಯಾಖ್ಯಾನವಾಗಿದೆ. ಯಾಕಂದ್ರೆ ಸತ್ಯವೇದ ಯಾವತ್ತೂ ಈ ರೀತಿಯಾಗಿ ಯೋಬನ ಕುರಿತಾಗಿ ಹೇಳುವುದಿಲ್ಲ. The word of God asserts that Job did not sin with his words or sin with his lips. ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯೋಬನು ತನ್ನ ಮಾತುಗಳ ಮೂಲಕವಾಗಿ ಅಥವಾ ತನ್ನ ತುಟಿಗಳ ಮೂಲಕವಾಗಿ ಅವನು ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ ಸ್ಪಷ್ಟಪಡಿಸುತ್ತದೆ. So what is the purpose of this book? ಹಾಗಾದರೆ ಈ ಪುಸ್ತಕದ ಮುಖ್ಯ ಉದ್ದೇಶವಾದರೂ ಏನು? There are 7 things we can learn. ಈ ಒಂದು ಪುಸ್ತಕದಿಂದ 7 ಸಂಗತಿಗಳನ್ನು ನಾವು ಕಲಿತುಕೊಳ್ಳಬಹುದು. God taught lesson to Satan. ದೇವರು ಸೈತಾನನಿಗೆ ಒಂದು ಪಾಠವನ್ನು ಕಲಿಸಿದನು. Righteous people love God. They serve him not for
perks, not for privileges, not for prosperity. Because they love him, they serve him. ಹೌದು, ನೀತಿವಂತರು ದೇವರನ್ನ ಯಾಕೆ ಸೇವಿಸ್ತಾರೆ ಅಂದ್ರೆ ನಿಜವಾಗಲೂ ಅವರು ದೇವರ ಮೇಲಿರುವಂತ ಪ್ರೀತಿಯ ನಿಮಿತ್ತವಾಗಿ ಅವರು ಸೇವಿಸ್ತಾರೆ ಹೊರತು ದೇವರಿಂದ ಅವರು ಆಶೀರ್ವಾದಗಳನ್ನ ಪಡ್ಕೊಳ್ಳುವುದಕ್ಕಾಗಲಿ ಅಥವಾ ದೇವರಿಂದ ಅವಕಾಶಗಳನ್ನ ಪಡ್ಕೊಳ್ಳುವುದಕ್ಕಾಗಲಿ ಅಥವಾ ದೇವರಿಂದ ಇನ್ನೇನಾದ್ರೂ ಒಳಿತನ್ನ ಪಡ್ಕೊಳ್ಳುವುದಕ್ಕಾಗಿ ಮಾತ್ರ ಅವರು ಸೇವಿಸುವುದಿಲ್ಲ. This book was a lesson, life lesson for Job. ಈ ಒಂದು ಪುಸ್ತಕವು ಯೋಬನಿಗೆ ಒಂದು ಜೀವನ ಪರ್ಯಂತವಾದಂತಹ ಒಂದು ಪಾಠವನ್ನ ಕಲಿಸಿತು. He learned to be living in abundance and learned to live without anything. ಅವನು ಎಲ್ಲವನ್ನ ಹೊಂದಿಕೊಂಡು ಸಮೃದ್ಧಿಯಿಂದ ಜೀವಿಸುವುದಕ್ಕೆ ಕಲಿತನು. ಅದೇ ಸಮಯದಲ್ಲಿ ಶೂನ್ಯಾವಸ್ಥೆಯಲ್ಲಿ ಅಂದ್ರೆ ಏನೂ ಇಲ್ಲದೆ ಬಡವನಾಗಿಯೂ ಸಹ ಅವನು ಜೀವಿಸುವುದಕ್ಕೆ ಕಲಿತುಕೊಂಡನು. He could live in good health as well as in ill health. He could please God. ಹೌದು, ಅವನು ಆರೋಗ್ಯದಿಂದಿರುವಾಗಲೂ ದೇವರನ್ನ ಪ್ರೀತಿಸುವುದಕ್ಕೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ಅವನು ಅನಾರೋಗ್ಯದಲ್ಲಿ ಇದ್ದಾಗಲೂ ದೇವರನ್ನ ಸೇವಿಸುವುದಕ್ಕೆ ಸಾಧ್ಯವಾಯಿತು. Human wisdom is inadequate to understand suffering. ಹೌದು, ಮಾನವನ ಬುದ್ಧಿವಂತಿಕೆಯು ಸಂಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಕಾಗದು. So they may describe suffering, but they don't understand the root of suffering. ಹೌದು, ಸಂಕಟಗಳ ಅಂದರೆ ಏನು ಎಂಬಂತ ವಿಶ್ಲೇಷಣೆಯನ್ನ ಅವರು ನೀಡುತ್ತಾರೆ. ಆದರೆ ನಿಜವಾಗಲೂ ಸಂಕಟ ಎಲ್ಲಿಂದ ಉದ್ಭವಗೊಳ್ಳುತ್ತದೆ ಎಂಬುದನ್ನ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. Human wisdom cannot understand sovereign authority of God, who can use even suffering for his good purpose. ಹೌದು, ಮಾನುಷಿಕವಾದಂತಹ ಬುದ್ಧಿವಂತಿಕೆಯು ದೇವರ ಸಾರ್ವಭೌಮವಾದಂತಹ ಜ್ಞಾನವನ್ನ ಬಳಸಿಕೊಂಡು ಈ ಒಂದು ಸಂಕಟವನ್ನು ಸಹ ಆತನ ಮಹಿಮೆಗೋಸ್ಕರವಾಗಿ ಆತನ ಕಾರ್ಯಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ಆತನು ಬಳಸಿಕೊಳ್ಳಬಹುದು ಎಂಬಂತಹ ವಿಚಾರಣೆಯನ್ನ ಈ ಒಂದು ಮಾನಸಿಕವಾದಂತಹ ಬುದ್ಧಿಯಿಂದ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. This book also teaches the friends of Job, who are representatives of human wisdom. ಈ ಒಂದು ಪುಸ್ತಕವು ಯೋಬನ ಸ್ನೇಹಿತರ ಕುರಿತಾಗಿಯೂ ಸಹ ಕಲಿಸುತ್ತದೆ. ಯಾಕಂದ್ರೆ ಅವರು ಸಹ ಈ ಒಂದು ಜ್ಞಾನದ ಒಂದು ಪ್ರತಿನಿಧಿಗಳಾಗಿ ಅವನಿಗೆ ಉಪದೇಶ ಮಾಡುವುದನ್ನು ನಾವು ನೋಡ್ತೇವೆ. Even now when we go through suffering, there will be three kinds of opinions, like the friends of Job. ಇವತ್ತು ನಾವು ಸಹ ಇಂಥ ಸಂಕಟದಲ್ಲಿ ಹಾದು ಹೋಗುವಾಗ ಯೋಬನ ಸ್ನೇಹಿತರು ಯಾವ ರೀತಿಯಾಗಿ ಯೋಬನಿಗೆ ಸಲಹೆಯನ್ನ ನೀಡಿದರು, ಮೂರು ರೀತಿಯಾದಂತಹ ಸಲಹೆ ನೀಡಿದರು, ಅದೇ ರೀತಿಯಾಗಿ ನಮಗೂ ಸಹ ನೀಡುವಂತವರಾಗಿರ್ತಾರೆ. So the book of Job teaches all generations, including our generation. ಹೀಗೆ ನಾವು ನೋಡ್ತೇವೆ, ಯೋಬನ ಪುಸ್ತಕವು ಎಲ್ಲ ತಲೆಮಾರುಗಳಿಗೆ ಒಂದು ಪಾಠವನ್ನು ಕಲಿಸ್ತದೆ. ನಮ್ಮ ತಲೆಮಾರಿಗೂ ಸಹ ಒಂದು ಪಾಠವನ್ನು ಕಲಿಸುವಂತದಾಗಿದೆ. So in the imperfect world, there will be always some kind of natural disasters, some kind of plagues, wars, riots, violence that will cause immense suffering. ಹೀಗೆ ನಾವು ನೋಡ್ತೇವೆ, ಎಲ್ಲ ಕಾಲಘಟ್ಟಗಳಲ್ಲಿಯೂ ಸಹ ಯುದ್ಧದ ನಿಮಿತ್ತವಾಗಿ, ಅನೇಕ ವ್ಯಾಧಿಗಳ ನಿಮಿತ್ತವಾಗಿ, ಅನೇಕ ನೈಸರ್ಗಿಕವಾದಂತಹ ಕಷ್ಟಗಳ ನಿಮಿತ್ತವಾಗಿ, ಈ ರೀತಿಯಾಗಿ ಅನೇಕ ರೀತಿಗಳಲ್ಲಿ ನಾವು ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಲೇಬೇಕಾದಂತ ಪರಿಸ್ಥಿತಿಗಳು ನಮಗೆ ಉಂಟಾಗುತ್ತಿರುವಂತದ್ದಾಗಿದೆ. In the midst of all these sufferings, poverty and other things, we can still search God, love God and serve God. ಆದ್ದರಿಂದ ಈ ಎಲ್ಲ ಬಡತನಗಳ ಮಧ್ಯದಲ್ಲಿಯೂ ಸಹ, ಈ ಎಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿಯೂ ಸಹ ನಾವು ದೇವರನ್ನ ಹುಡುಕುವುದಕ್ಕೆ ಸಾಧ್ಯ, ದೇವರನ್ನ ಸೇವಿಸುವುದಕ್ಕೆ ಸಾಧ್ಯ. Job received double blessing after the season of suffering was over. ಹೀಗೆ ನಾವು ನೋಡುತ್ತೇವೆ, ಈ ಒಂದು ಕಷ್ಟ ಕಾರ್ಪಣ್ಯಗಳ ಈ ಒಂದು ಋತು ಬದಲಾಗಿ ಬಂದಾಗ ನಾವು ನೋಡುತ್ತೇವೆ, ಯೋಬನು ಎರಡರಷ್ಟು ಆಶೀರ್ವಾದವನ್ನ ದೇವರಿಂದ ಪಡ್ಕೊಳ್ಳುವುದನ್ನು ನಾವು ನೋಡುತ್ತೇವೆ. So people of God also will receive double blessing, not only in this world but in eternity.
ಅದೇ ರೀತಿಯಾಗಿ ದೇವ ಜನರು ಸಹ ದೇವರಿಂದ ಎರಡರಷ್ಟು ಆಶೀರ್ವಾದಗಳನ್ನ ಪಡ್ತಾರೆ. ಕೇವಲ ಈ ಭೂಲೋಕ ಯಾತ್ರೆಯಲ್ಲಿ ಮಾತ್ರವಲ್ಲ, ಮುಂದೆ ನಾವು ಪರಲೋಕದಲ್ಲಿಯೂ ಸಹ ನಾವು ಆಶೀರ್ವಾದ ಪಡ್ಕೊಳ್ಳುವಂತವರಾಗಿದ್ದೇವೆ. The important truth is God trusts his children. ಬಹಳ ಪ್ರಾಮುಖ್ಯವಾದಂತ ಒಂದು ಸತ್ಯ ಅದೇನಪ್ಪ ಅಂತಂದ್ರೆ, ದೇವರು ತನ್ನ ಮಕ್ಕಳನ್ನ ನಂಬುವಂತವನಾಗಿದ್ದಾನೆ. So maybe our friends, our relatives, our parents may not trust us, but God trusts us. ಕೆಲವೊಮ್ಮೆ ನಮ್ಮ ತಂದೆ ತಾಯಿಗಳು, ನಮ್ಮ ಸ್ನೇಹಿತರು, ನಮ್ಮ ಒಳ ಹುಟ್ಟಿದವರು ನಮ್ಮನ್ನ ನಂಬುವುದಿಲ್ಲ. So in Job's case, his friends did not trust him. They said Job had secret sin. ನಾವು ನೋಡ್ತೇವೆ ಯೋಬನ ವಿಚಾರದಲ್ಲಿ ನಾವು ನೋಡುವಾಗ ಯೋಬನ ಸ್ನೇಹಿತರು ಯೋಬನನ್ನ ಅವರು ನಂಬಲಿಲ್ಲ. ಅವ್ರು ಹೇಳ್ತಾರೆ, ಬಹುಶಃ ಯೋಬನು ಯಾವುದೇ ರೀತಿಯಾದಂತ ಒಂದು ಗುಪ್ತವಾದ ಪಾಪದ ನಿಮಿತ್ತವಾಗಿ ಇವನ್ನೆಲ್ಲ ಅನುಭವಿಸ್ತಾರೆ. But God trusted Job and even challenged Satan to test him and tempt him. ಆದ್ರೆ ನಾವು ನೋಡ್ತೇವೆ ದೇವರು ಯೋಬನನ್ನ ಸಂಪೂರ್ಣವಾಗಿ ನಂಬಿದರು. ಮಾತ್ರವಲ್ಲದೆ ದೇವರು ಸೈತಾನನಿಗೆ ಒಂದು ಸವಾಲನ್ನು ಹಾಕ್ತಾರೆ, ನೀನು ಬೇಕಾದರೆ ಯೋಬನನ್ನು ನೀನು ಪರೀಕ್ಷೆ ಮಾಡುವುದಾಗಿ. Can God trust us and challenge Satan on behalf of us? ದೇವರು ನಮ್ಮನ್ನು ಅದೇ ರೀತಿಯಾಗಿ ನಂಬುತ್ತಾನೋ? ದೇವರು ಸೈತಾನನಿಗೆ ನಮ್ಮ ಕುರಿತಾಗಿ ಪರೀಕ್ಷೆ ಮಾಡುವುದಕ್ಕೆ ಅನುಮತಿ ಕೊಡ್ತಾನೋ? So today we learned the three themes of the world: faith, hope and love. ಈ ಸಂಜೆ ವೇಳೆಯಲ್ಲಿ ನಾವು 3 ಪ್ರಾಮುಖ್ಯವಾದಂತ ವಿಷಯಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಅದೇನೆಂದ್ರೆ ನಂಬಿಕೆ, ಭರವಸೆ ಮತ್ತು ಪ್ರೀತಿ. Job lost everything, but he was sustained by hope. ಯೋಬನು ಎಲ್ಲವನ್ನ ಕಳೆದುಕೊಂಡನು, ಆದರೆ ಅವನು ನಿರೀಕ್ಷೆಯ ಮೂಲಕವಾಗಿ ಅವನು ಬದುಕಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Righteous people could suffer like Job, but God has a purpose through their suffering. ಹೀಗೆ ನಾವು ನೋಡ್ತೇವೆ, ನೀತಿವಂತರು ಸಹ ಅವರು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಬಹುದು, ಆದರೆ ದೇವರು ತನ್ನ ಉದ್ದೇಶವನ್ನ ಪೂರೈಸುವಂತವನಾಗಿದ್ದಾನೆ. And Job's response that he did not sin with his lips is a model example for us. ಹೀಗೆ ನಾವು ನೋಡ್ತೇವೆ, ಯೋಬನು ತನ್ನ ಮಾತುಗಳ ಮೂಲಕವಾಗಲಿ ತನ್ನ ತುಟಿಗಳ ಮೂಲಕವಾಗಲಿ ಅವನು ಪಾಪ ಮಾಡಲಿಲ್ಲ. ಇದು ನಮಗೆ ಬಹಳ ದೊಡ್ಡ ಒಂದು ಉದಾಹರಣೆಯಾಗಿದೆ, ಮಾರ್ಗದರ್ಶನವಾಗಿದೆ. Book of Job is relevant in the midst of wars, rumors of wars, persecution, economic disaster, natural disaster. This book gives us hope. ಹೌದು, ಯುದ್ಧಗಳ ಸಮಯದಲ್ಲಿ ಮಾತ್ರವಲ್ಲದೆ ಆರ್ಥಿಕ ಪರಿಸ್ಥಿತಿಗಳ ಕುಸಿತಗಳಲ್ಲಿ ಮಾತ್ರವಲ್ಲದೆ ಲೋಕದಲ್ಲಿ ನಡೆಯುವಂತ ಬೇರೆಲ್ಲ ಘೋರವಾದಂತ ದುಷ್ಟ ಘಟನೆಗಳ ಮಧ್ಯದಲ್ಲಿಯೂ ಸಹ ಈ ಒಂದು ಪುಸ್ತಕವು ನಮಗೆ ಬಹಳಷ್ಟು ಅನ್ವಯವನ್ನು ತೋರುವಂತದಾಗಿದೆ. ಯಾಕಂದರೆ ಇದರ ಮೂಲಕವಾಗಿ ನಾವು ಜೀವಿಸುವುದಕ್ಕೆ ಅನೇಕ ಕಾರ್ಯಗಳನ್ನ ನಾವು ಕಲಿಯುವಂತವರಾಗಿದ್ದೇವೆ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, we thank you for giving us this book of Job. ಕರುಣಾಮಯನಾದಂತ ದೇವರೇ, ಈ ಯೋಬನ ಪುಸ್ತಕವನ್ನ ನಮಗೆ ನೀನು ಅನುಗ್ರಹಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for helping us to understand what suffering is. ಹೌದು ಸ್ವಾಮಿ, ಸಂಕಟ ಅಂದರೆ ಏನು ಎಂಬಂತ ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. Thank you, Lord, you are the sovereign God. You can use suffering to bring good out of us. ಹೌದು ಸ್ವಾಮಿ, ನೀನು ಸಾರ್ವಭೌಮನಾದಂತ ದೇವರಾಗಿದ್ದಿ. ಆದ ಕಾರಣ ಸಂಕಟದ ಮೂಲಕವಾಗಿಯೂ ಸಹ ನೀನು ನಿನ್ನ ಉದ್ದೇಶವನ್ನ ಸಿದ್ಧಿಗೆ ತರುವಂತ ದೇವರಾಗಿದ್ದಿ. Thank you, Lord, for trusting Job. Thank you for trusting each one of us. ಹೌದು ಕರ್ತನೇ, ನೀನು ಯೋಬನನ್ನ ನಂಬಿದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ನಮ್ಮೊಬ್ಬೊಬ್ಬರನ್ನು ಸಹ ನೀನು ನಂಬಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. Thank you, Lord, for helping us to withstand all the attacks of Satan. ಹೌದು ಕರ್ತನೇ, ಸೈತಾನನ ಎಲ್ಲ ಆಕ್ರಮಣಗಳನ್ನ ನಾವು ಎದುರಿಸಿ ನಿಲ್ಲುವುದಕ್ಕೆ ನಮಗೆ ಕೊಟ್ಟಂತ ಶಕ್ತಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Help us to have the same attitude of Job. Naked we came, naked we will go. ಹೌದು, ಯೋಬನು
ಯೋಬನಿಗಿದ್ದಂತಹ ಅದೇ ದೃಷ್ಟಿಕೋನ ನಮಗೂ ಅನುಗ್ರಹಿಸು. ಹೌದು, ನಗ್ನರಾಗಿ ನಾವು ಬಂದೆವು, ನಗ್ನರಾಗಿ ಭೂಲೋಕ ಯಾತ್ರೆಯನ್ನ ಮುಗಿಸುವಂತವರಾಗಿದ್ದೇವೆ. Help us to be grateful for each and everything in our life. ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ನಾವು ಕೃತಜ್ಞತೆ ಉಳ್ಳವರಾಗಿರುವಂತೆ ನಮಗೆ ಕಲಿಸಿಕೊಡು. Help us not to sin with our lips or words, but give glory to you. ನಮ್ಮ ಮಾತುಗಳ ಮೂಲಕವಾಗಲಿ ನಮ್ಮ ತುಟಿಗಳ ಮೂಲಕವಾಗಲಿ ನಾವು ಪಾಪ ಮಾಡದಂತೆ ನಿನಗೆ ಮಾತ್ರ ಮಹಿಮೆ ಪಡಿಸುವಂತೆ ನಮಗೆ ಕಲಿಸಿಕೊಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. ಆಮೆನ್.